ಪಾಪವಾಗಿದೆ. ಈ ಪಾಪದ നിങ്ങൾ ತೊಳೆಯരുത്. ಈ ಪಾಪವನ್ನು ನೀವು ಯಾರು ಮುಟ್ಟಬಾರದು. ಇದು ಕಾಲ. ಇಗೋ ನೀವು ನೋಡಿರಿ. ഒരു മനുഷ്യൻ വന്ന് നോക്കുകയാണ്. ಒಬ್ಬ ಮನುಷ್ಯನು ಬಂದು ನೋಡ್ತಾ ಇದ್ದಾನೆ. നിങ്ങളോട് ചോദിക്കുന്നു എന്തായിരുന്നത്? ನಿಮ್ಮಲ್ಲಿ ಕೇಳುತ್ತಿದ್ದಾನೆ, ಇದು ಏನಾಗಿದೆ? എന്താണത്? ಏನಿದು? Do not touch. ಇದು ಮುಟ್ಟಬಾರದು. അവൻ പേടി അതോടെ എന്നാൽ അവൻ തൊടാൻ വേണ്ടി ശ്രമിക്കുകയാണ്. ಆದರೂ ಕೂಡ ಅವನು ಅದನ್ನು ಮುಟ್ಟುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದಾನೆ. അവൻ തൊട്ടു. ಅವನು ಮುಟ್ಟಿದನು. തൊട്ടിട്ട് അവൻ അതിൽ കളിക്കുകയാണ്. ಅದನ್ನು ಮುಟ್ಟಿದ ಮೇಲೆ ಅವನು ಆಟವಾಡುತ್ತಿದ್ದಾನೆ. ಅವನನ್ನು ಅದು ಬಿಡುತ್ತಾ ಇಲ್ಲ. പാപത്തിൽ മനുഷ്യൻ, ಪಾಪದಲ್ಲಿ ಮನುಷ್ಯನು പാപത്തിൽ തൊട്ടത് മൂലം ಪಾಪದಿಂದ ಮುಟ್ಟಿಯುವುದರಿಂದ അവൻ അതിൽ നിന്ന് പുറത്തു വരുവാൻ കഴിയുന്നില്ല. ಅವನಿಗೆ ಅದರಿಂದ ಬಿಡುಗಡೆ ಹೊಂದುವುದಕ್ಕೆ ಆಗುತ್ತಾ ಇಲ್ಲ. പാപത്തിൽ അവൻ അകപ്പെട്ടിരിക്കുകയാണ്. ಅವನು ಪಾಪಕ್ಕೆ ವಿಧೇಯನಾದನು. പാപം അവനെ വിടുന്നില്ല. ಪಾಪವನ್ನು ಬಿಡುತ್ತಾ ಇಲ್ಲ. പാപത്തിൽ അവൻ ഉറച്ചിരിക്കുകയാണ്. ಪಾಪದಲ್ಲಿ ಅವನು ಆಳವಾಗಿ ನಿಂತುಕೊಂಡಿದ್ದಾನೆ. ഒരു വ്യക്തി വന്ന് ಒಂದು ನಿಮಿಷ ಬಂದು, അദ്ദേഹം ഒരു ഡോക്ടറാണ്, ಅವರೊಬ್ಬರು ಡಾಕ್ಟರ್ ಆಗಿದ್ದಾರೆ, എന്തോ ആണ് ഇതെന്ന് ചോദിക്കുന്നു. ಇದು ಏನು ಆಗಿದೆ ಎಂಬುದಾಗಿ ಕೇಳುತ್ತಿದ್ದಾರೆ. അവൻ പറയുന്നു ഒന്നുമില്ല. ಅವನು ಹೇಳುತ್ತಿದ್ದಾನೆ, ಏನು ಇಲ್ಲ, ഒന്നുമില്ല, ഒന്നുമില്ല, ಏನು ಇಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. അവൻ പറയുകയാണ്, നിങ്ങൾ പോയിക്കോ, ഒരു പ്രശ്നമില്ല, ನೀವು ಹೋಗಿ, ಇದು ಏನು ಸಮಸ್ಯೆ ಎಂಬುದಾಗಿ. Do not touch. ಇದು ಮುಟ್ಟಬೇಡಿರಿ. പുറത്ത് ഭയങ്കര ഡീസന്റ് ആയിട്ട് അദ്ദേഹം കാണിക്കുകയാണ്. ಅವನು ನೋಡುವುದಕ್ಕೆ ಬಹಳ ಮಾನ್ಯನಾಗಿ ಕಾಣುತ್ತಿದ್ದಾನೆ. ಆದರೆ അകത്ത് അവൻ പാപം കൊണ്ട് നിറഞ്ഞിരിക്കുന്നു. ಆದರೆ ಒಳಗಡೆ ಪಾಪದಲ್ಲಿ ತುಂಬಲ್ಪಟ್ಟಿದ್ದಾನೆ. അവൻ തൊട്ടു, രണ്ടുപേരും പാപത്തിൽ അകപ്പെട്ടു. ಆ ಡಾಕ್ಟರ್ ಕೂಡ ಅದನ್ನು ಮುಟ್ಟಿದರೆ ಇಬ್ಬರು ಪಾಪದಲ್ಲಿ ಸಿಕ್ಕಲ್ಪಟ್ಟರು. തുടരുത് എന്ന് പറഞ്ഞ സാധനത്തെ അല്ലെങ്കിൽ പാപത്തെ രണ്ടുപേരും തൊട്ടു. ಮುಟ್ಟಬೇಡಿ ಎಂಬುದಾಗಿ ಹೇಳಿದಂತ ಪಾಪವನ್ನು ಅವರು ಮುಟ್ಟಿದರು, ಆದರೆ ಪಾಪದಲ್ಲಿ ಸಿಕ್ಕಲ್ಪಟ್ಟಿದ್ದಾರೆ. തുടരുതെന്ന് പറഞ്ഞ പഴത്തെ ആദം തൊട്ടതുപോലെ ಮುಟ್ಟಬಾರದೆಂಬುದಾಗಿ ಹೇಳಿದಂತ ಹಣ್ಣನ್ನು ಆದಾಮನು ಮುಟ್ಟಿದ ಹಾಗೆ പാപം എന്ന് പറയുന്ന അടുത്തൊരു ജെന്റിൽമാൻ കടന്നു വരികയാണ്. ಇನ್ನೊಬ್ಬರು ಶ್ರೇಷ್ಠವಾಗಿರುವಂತಹ ಒಬ್ಬ ವ್ಯಕ್ತಿ ಕೂಡ ಪಕ್ಕದಲ್ಲಿ ಬರ್ತಿದ್ದಾರೆ. അവരോടും പാപത്തിൽ അകപ്പെട്ട വ്യക്തികൾ ഡീസന്റ് ആയി സംസാരിക്കുന്നു. ಅವನು ಪಾಪದಲ್ಲಿ ಒಳಗಾಗಿರುವಂತಹ ವ್ಯಕ್ತಿಯಲ್ಲಿ ಒಳ್ಳೆ ರೀತಿ ಮಾತನಾಡುತ್ತಿದ್ದಾನೆ. എന്താണെന്ന് ആ ജെന്റിൽമാൻ ചോദിക്കുന്നു. ಇದು ಏನಾಗಿದೆ ಎಂಬುದಾಗಿ ಆ ಶ್ರೇಷ್ಠವಾದ ವ್ಯಕ್ತಿ ಕೇಳುತ್ತಿದ್ದಾನೆ. സൂക്ഷിച്ചു താൻ നോക്കുകയാണ്. ಅವನು ಭಯಭ್ರಾಂತನಾಗಿ ನೋಡುತ್ತಿದ್ದಾನೆ. അവർ വീണ്ടും പാപത്തിൽ രണ്ടുപേരും അകപ്പെട്ടു. ಅವರು ಮತ್ತೂ ಕೂಡ ಪಾಪಕ್ಕೆ ಸಿಕ್ಕಲ್ಪಟ್ಟರು. മൂന്നാമത്തെ വ്യക്തി എന്തുവാന്ന് ചോദിക്കുന്നു. ಮೂರನೇ ವ್ಯಕ್ತಿ ಇದು ಏನಾಗಿದೆ ಎಂಬುದಾಗಿ ಕೇಳುತ್ತಿದ್ದಾನೆ. അദ്ദേഹത്തിന് ഒരു ആഗ്രഹം ഇതിലൊന്ന് തൊടുവാൻ. ಅವರಿಗೂ ಕೂಡ ಒಂದು ಆಸೆ ಇದೆ, ನಾನು ಮುಟ್ಟಬೇಕು. തൊട്ടാൽ എന്ത് പറ്റും? ಇದು ಮುಟ್ಟಿದರೆ ಏನು ಆಗುತ್ತದೆ? അദ്ദേഹം ഒന്നും വിചാരിക്കാതെ പതുക്കെ തൊട്ടു. ಅವನು ಏನು ಚಿಂತಿಸದೆ ನಿಧಾನವಾಗಿ ಮುಟ್ಟುತ್ತಿದ್ದಾನೆ. ഒന്നും സംഭവിച്ചില്ല എന്നാണ് അദ്ദേഹം പറയുന്നത്. ಏನು ಸಂಭವಿಸಿದೆ ಎಂಬುದಾಗಿ ಹೇಳುತ್ತಿದ್ದಾನೆ. പാപം ചെയ്താൽ ഒന്നും സംഭവിക്കത്തില്ല എന്ന് താൻ വിചാരിച്ചു. ಪಾಪವನ್ನು ಮಾಡಿದರೆ ಏನು ಆಗುವುದಿಲ್ಲ ಎಂಬುದಾಗಿ ಆತನು ವಿಚಾರಿಸಿದನು, ಚಿಂತಿಸಿದನು. എന്നാൽ പാപം തന്റെ ജീവിതത്തിൽ വന്നു. ಆದರೆ ಪಾಪವು ಆತನನ್ನು ಹಿಡಿಯಲ್ಪಟ್ಟಿತು. മൂന്നുപേരും പാപത്തിൽ അകപ്പെട്ടു. ಮೂವರು ಪಾಪದಲ್ಲಿ ಸಿಕ್ಕಲ್ಪಟ್ಟಿದ್ದಾರೆ. ಮೂವರು ಪಾಪದಲ್ಲಿ ಸಿಕ್ಕಲ್ಪಟ್ಟು ಒದ್ದಾಡುತ್ತಿದ್ದಾರೆ. ಪಾಪದಲ್ಲಿ ಸಿಕ್ಕಲ್ಪಟ್ಟಂತ ಮನುಷ್ಯನು ಬಿಡುಗಡೆ ಹೊಂದುವುದಕ್ಕಾಗಿ ಅವನು ತವಕ ಪಡುವನಾಗಿದ್ದಾನೆ. ನೋಡಿ, ಮನುಷ್ಯನ ಜೀವನದಲ್ಲಿ ಅನುಸರಣೆ ಇಲ್ಲದಿದ್ದರೆ ಇದೇ ರೀತಿಯಾಗಿ ಪಾಪಕ್ಕೆ ನಾವು ಸಿಕ್ಕಲ್ಪಡುತ್ತೇವೆ. ಪ್ರಿಯರೇ, ಸ್ತೋತ್ರ. ಪಾಪವು ಭಯಂಕರವಾಗಿದೆ.
ಮನುಷ್ಯನನ್ನು ಬಿಡುವಂತದಲ್ಲ ಪಾಪವು. ಪಾಪದಲ್ಲಿ ಸಿಕ್ಕಲ್ಪಟ್ಟು ಅವರು ಒದ್ದಾಡುವುದನ್ನು ನಾವು ನಮ್ಮ ಕಣ್ಣಿನಲ್ಲಿ ನೋಡುತ್ತೇವೆ ಪ್ರಿಯರೇ. ಆದುದರಿಂದ ಇವತ್ತಿನ ದಿವಸಗಳಲ್ಲಿ ನಾವು ಪಾಪದಲ್ಲಿ ನಾವು ಅನುಸರಣೆಯುಳ್ಳವರಾಗಿ ನಾವು ಕೇಳುವರಾಗಿರಬೇಕು ಪ್ರಿಯರೇ. ಮೂವರು ಪಾಪದಲ್ಲಿ ಸಿಕ್ಕಲ್ಪಟ್ಟಿದ್ದಾರೆ. ഒരു വിശ്വാസി കടന്നു വരികയാണ്. ಒಬ್ಬ ಯೇಸು ಸ್ವಾಮಿಯನ್ನು ತಿಳಿಯಲ್ಪಟ್ಟಂತ ಒಬ್ಬ ದೇವ ಭಕ್ತನಲ್ಲಿ ಬರ್ತಿದ್ದಾನೆ. ಅವನು ഒരു പ്രാർത്ഥനാ മനുഷ്യനാണ്. ಅವನು ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆ ಭಕ್ತನು ಈ ಪಾಪದಲ್ಲಿ ಸಿಕ್ಕಲ್ಪಟ್ಟಂತ ವ್ಯಕ್ತಿಗಳನ್ನು ನೋಡಿ ನಗಾಡುತ್ತಿದ್ದಾನೆ. അദ്ദേഹം നിങ്ങളുടെ പാപത്തിൽ നിന്ന് മോചനം തരാമെന്ന് പറയുന്നു. ನಿಮ್ಮ ಪಾಪಕ್ಕೆ ನಾನು ಬಿಡುಗಡೆಯನ್ನು ಕೊಡುತ್ತೇನೆ ಎಂಬುದಾಗಿ ಆ ಭಕ್ತನು ಹೇಳುವನಾಗಿದ್ದಾನೆ. അവൻ പാപത്തിൽ നിന്ന് മനുഷ്യരെ കരകയറ്റുവാൻ വേണ്ടി ശ്രമം നടത്തുകയാണ്. പക്ഷേ പരാജയപ്പെട്ടു. ಆ ಪಾಪದಲ್ಲಿ ಸಿಕ್ಕಲ್ಪಟ್ಟವರನ್ನ ಬಿಡಿಸುವುದಕ್ಕಾಗಿ ನೋಡುತ್ತಿದ್ದಾನೆ. ಆದರೂ ಕೂಡ ಅವನಲ್ಲಿ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಾಗಲಿಲ್ಲ. വീണ്ടും അവൻ ചിന്തിക്കുകയാണ് എങ്ങനെ ഇവരെ പാപത്തിൽ നിന്ന് ಮತ್ತು ಕೂಡ ಚಿಂತೆ ಮಾಡುತ್ತಿದ್ದಾನೆ ಯಾವ ರೀತಿಯಲ್ಲಿ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ. വീണ്ടും ശ്രമം നടത്തുന്നു. രണ്ടാമത്തെ പ്രാവശ്യം ಮತ್ತು ಕೂಡ ಪ್ರಯತ್ನ ಮಾಡುತ್ತಿದ್ದಾನೆ. അവനെ രക്ഷിക്കുവാൻ കഴിയുന്നില്ല. ಆದರೆ ಪಾಪದಿಂದ ಬಿಡಿಸುವುದಕ್ಕೆ ಆಗುತ್ತಾ ಇಲ್ಲ. അവൻ വീണ്ടും പരാജയപ്പെട്ടു. ಅವನು ಮತ್ತು ಕೂಡ ಅವನನ್ನು ಒಡೆದು ಕಳಿಸಿದನು. അവൻ ഒരു കാര്യം കൂടെ ചെയ്യാൻ വേണ്ടി മൂന്നാമത് അവൻ ഓടി വരികയാണ്. ಇನ್ನೊಂದು ಕಾರ್ಯವನ್ನು ಮಾಡುವುದಕ್ಕಾಗಿ ಓಡಿ ಬರುತ್ತಿದ್ದಾನೆ. പക്ഷേ താൻ വീണതല്ലാതെ പാപത്തിൽ കിടന്ന മനുഷ്യനെ രക്ഷിക്കുവാൻ തനിക്ക് കഴിഞ്ഞില്ല. ಆದರೆ ಪಾಪದಿಂದ ಬಿದ್ದು ಹೋಗುವುದಕ್ಕೆ ಸಾಧ್ಯವಾಯಿತೇ ಹೊರತು ಪಾಪದಲ್ಲಿ ಸಿಕ್ಕಲ್ಪಟ್ಟವರನ್ನ ಬಿಡಿಸುವುದಕ್ಕೆ ಆಗಲಿಲ್ಲ. അദ്ദേഹം വളരെ വളരെ ദയനീയമായി ಆತನು ಬಹಳ ನಿರಾಶಿತನಾಗಿ ಚಿಂತಿಸುವನಾಗಿದ್ದಾನೆ. അവൻ ചിന്തിക്കുകയാണ്. ಅವನು ಚಿಂತಿಸುತ್ತಿದ್ದಾನೆ എങ്ങനെ ഒരു പാപത്തിൽ നിന്ന് രക്ഷിക്കും, ಯಾವ ರೀತಿಯಲ್ಲಿ ಇವರನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ. അവൻ ദൈവവചനം കൊണ്ടുവന്ന് അവരെ കാണിക്കുകയാണ്. ಆ ದೇವರ ವಾಕ್ಯವನ್ನು ತಂದು ಅವರನ್ನು ತೋರಿಸುತ್ತಿದ್ದಾನೆ. യേശുവിൽ വിശ്വസിക്കുക, ಯೇಸುವಿನಲ್ಲಿ ನಂಬಿಕೆ ಇಡಿರಿ, എന്നാൽ നിങ്ങളുടെ പാപത്തിൽ നിന്ന് മോചനം ലഭിക്കും. ಆವಾಗ ನಿಮ್ಮ ಪಾಪದಿಂದ ನಿಮಗೆ ಬಿಡುಗಡೆ ಸಿಗುತ್ತದೆ. പക്ഷേ അവർ ആട്ടി അവനെ പുറത്താക്കി. ಆದರೆ ಆತ್ಮದಿಂದ ಅವನು ಹೊರಗೆ ಹಾಕಿದನು. മൂന്നാമത്തെ വ്യക്തിയോട് അവൻ പറയുന്നു യേശുവിൽ വിശ്വസിക്കുക, ಆದರೆ ಮೂರನೇ ವ್ಯಕ್ತಿ ಹೇಳುತ್ತಿದ್ದಾನೆ ಯೇಸುವಿನಲ್ಲಿ ನಂಬಿಕೆ ಇಡು, എന്നാൽ നിങ്ങളുടെ പാപത്തിൽ നിന്ന് നിങ്ങൾക്ക് മോചനം ലഭിക്കും. ಹಾಗಾದರೆ ನಿಮ್ಮ ಪಾಪದಿಂದ ಬಿಡುಗಡೆ ಹೊಂದುತ್ತೀರಿ. അവൻ യേശുവിൽ വിശ്വസിച്ചു. അവൻ പാപം മാറി. യേശു അവനെ പാപത്തിൽ നിന്ന് മോചനം കൊടുത്തു. ಅವನು ಯೇಸುವನ್ನು ನಂಬಿದರು. ಯೇಸು ಅವರನ್ನು ಪಾಪದಿಂದ ಬಿಡುಗಡೆ ಮಾಡಿದರು. രണ്ടാമത്തെ വ്യക്തിയുടെ അടുക്കൽ വന്നിട്ട് താൻ ദൈവവചനം പറയുകയാണ്. ಎರಡನೇ ವ್ಯಕ್ತಿ ಹತ್ತಿರ ಬಂದರೂ ಕೂಡ ಯೇಸು ಸ್ವಾಮಿಯ ಕುರಿತು ಹೇಳುವನಾಗಿದ್ದಾನೆ. അവനും യേശുവിൽ വിശ്വസിച്ചു. അവന്റെ പാപവും യേശു മാറ്റി. ಅವನು ಯೇಸುವನ್ನು ನಂಬಿದನು. ಅದರಿಂದ ಯೇಸು ಪಾಪದಿಂದ ಬಿಡುಗಡೆ ಮಾಡಿದನು. സമാധാനം അവൻ യേശു കൊടുത്തു. ಸಮಾಧಾನವನ್ನು ಯೇಸುವಿಗೆ ಕೊಟ್ಟನು. മൂന്നാമത്തെ വ്യക്തിയോട് അവൻ വീണ്ടും ദൈവവചനം പറയുന്നു. ಮೂರನೇ ವ್ಯಕ್ತಿ ಹತ್ರನೂ ಕೂಡ ಯೇಸು ಸ್ವಾಮಿ ವಾಕ್ಯಗಳನ್ನು ಹೇಳುತ್ತಿದ್ದಾನೆ. അവൻ അദ്ദേഹത്തെ തള്ളി മാറ്റി. ಅವನಿಗೆ ಅದನ್ನು ಅಂಗೀಕರಿಸುವುದಕ್ಕೆ ಆಗದೆ പാപത്തെ വിടത്തില്ല എന്ന് പറഞ്ഞുകൊണ്ട് താൻ നിൽക്കുകയാണ്. ಪಾಪದಿಂದ ಬಿಡುಗಡೆ ಇಲ್ಲ ಎಂಬುದಾಗಿ ಅವನು ನಿಂತುಕೊಂಡಿದ್ದಾನೆ. ഒരു പ്രാവശ്യമെങ്കിലും ആ വചനം ഒന്ന് വായിക്കാൻ താൻ അപേക്ഷിക്കുകയാണ്. ಒಂದು ಸಲವಾದರೂ ಈ ವಾಕ್ಯವನ್ನು ಓದು ಎಂಬುದಾಗಿ ಆ ಭಕ್ತನು ಹೇಳುತ್ತಿದ್ದಾನೆ. എന്നാൽ തന്റെ ശ്രദ്ധ അതിലേക്ക് വന്നുകൊണ്ടേയിരിക്കും. ಆದರೆ ಪಾಪಿಯ ಶ್ರದ್ಧೆಯು ಆ ವಾಕ್ಯದ ಮೇಲೆ ಶ್ರಮಿಸಿತು. അവരും യേശുവിൽ വിശ്വസിച്ചു. ಅವನು ಯೇಸುವಿನ ബൈബിൾ പറയുന്നു, ಬೈಬಲ್ ಹೇಳುತ್ತದೆ. അപ്പോസ്തല പ്രവൃത്തി 4-ാം അധ്യായം 12-ാമത്തെ വാക്യം. ಅಪೊಸ್ತಲರ ಪ್ರವೃತ್ತಿಗೆ ಪತ್ರಿಕೆ 4ನೇ ಅಧ್ಯಾಯದ 10ನೇ ವಾಕ್ಯ. മറ്റൊരുത്തനും രക്ഷയില്ല, ಮತ್ತೊಬ್ಬರಿಗೂ ರಕ್ಷಣೆ ಇಲ್ಲ. നാം രക്ഷിക്കപ്പെടുവാൻ ആകാശത്തിന്റെ കീഴിൽ ನಾವು ರಕ್ಷಣೆ ಹೊಂದುವುದಕ್ಕಾಗಿ ಆಕಾಶದ ಕೆಳಗೆ മനുഷ്യരുടെ ഇടയിൽ നൽകപ്പെട്ട വേറൊരു നാമവുമില്ല. ಮನುಷ್ಯರ ಮಧ್ಯದಲ್ಲಿ ಬೇರಾಗಿರುವ ನಾಮವಿಲ್ಲ. പ്രായം മാറി അവർ യേശു ക്രിസ്തു ಬಂದರು. ಪಾಪವನ್ನು ಮಾಡಿ ಯೇಸು ಕ್ರಿಸ್ತನು ಬಂದನು. യേശു ക്രിസ്തു സമാധാന പ്രഭು. ಯೇಸು ಕ್ರಿಸ್ತನು ಸಮಾಧಾನ ಪ್ರಭು ಆಗಿದ್ದಾನೆ. So the moral of the story is sin will come, but it will never invite us. We will invite the sin sometimes in our life, but to get out of the sin is the word of God and prayer. Only these things can bring us out of sin. Thank you.